ನಡೀತಾ ಇರತಕ್ಕಂಥ MP ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ರಾಷ್ಟ್ರದ ಚುನಾವಣೆ, ದೇಶದ ಚುನಾವಣೆ 2024. ಈಗಾಗಲೇ ನಮ್ಮೆಲ್ಲರಿಗೂ ಸಂಪೂರ್ಣ ನಂಬಿಕೆ ಇದೆ. ಉತ್ತರ ಭಾರತದಲ್ಲಿ ನರೇಂದ್ರ ಮೋದಿಜಿ ಅವರ ಒಂದು ನಾಯಕತ್ವ ಗಗನಕ್ಕೆ ಏರಿರ್ತಕ್ಕಂಥದ್ದು. ಅದರಲ್ಲೂ ಏನು 500 ವರ್ಷದಿಂದ ಸತತವಾದಂಥ ನಮ್ಮ ಪೂರ್ವಿಕರ ಒಂದು ಹೋರಾಟ ಇತ್ತು. ರಾಮ ಮಂದಿರ ಈಗಾಗಲೇ ಜನವರಿ 22ನೇ ತಾರೀಕು ಏನು ಲೋಕಾರ್ಪಣೆ ಆಯಿತು. ಅದು ನನ್ನ ಹುಟ್ಟುಹಬ್ಬದ ಒಂದು ದಿನ. ನಾನು ಕೂಡ ಅಲ್ಲಿ ಭಾಗಿಯಾಗಿದ್ದೆ. ಭಾಳ ಪ್ರತಿಯೊಬ್ಬರಿಗೂ ಕೂಡ ಸಂತೋಷ ತಂದುಕೊಟ್ಟಿರ್ತಕ್ಕಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಹಾಗಾಗಿ ಕಳೆದ ಒಂದು 10 ವರ್ಷದಿಂದ ನಿರಂತರವಾಗಿ ನರೇಂದ್ರ ಮೋದಿಜಿ ಅವರ ಒಂದು ಸಾಧನೆ ಇರ್ಬೋದು, ಅವರ ಕಾರ್ಯವೈಖರಿ ಇರ್ಬೋದು, ಇದೆಲ್ಲ ಇವತ್ತು ಇಡೀ ವಿಶ್ವವೇ ಮೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ಒಬ್ಬ ಯುವಕನಾಗಿ ನಮ್ಮ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ಕೂಡ ಇವತ್ತು ಏನು ಈ ಒಂದು ಮೈತ್ರಿಕೂಟದ ಭಾಗವಾಗಿ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥ ಒಂದು ಕೆಲಸವನ್ನು ಜನತಾದಳ ಪಕ್ಷ ಏನು ಮಾಡ್ತಾ ಇದ್ದೇವೆ, ನಮ್ಮೆಲ್ಲರಿಗೂ ಸಂಪೂರ್ಣ ವಿಶ್ವಾಸ ಇದೆ. ಈ ಬಾರಿ NDA ಒಂದು ಸರ್ಕಾರ ಮತ್ತೊಮ್ಮೆ ಈ ದೇಶದಲ್ಲಿ ನರೇಂದ್ರ ಮೋದಿಜಿಯವರು 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ರಲ್ಲಿ ಯಾವುದೋ ಸಂಶಯ